ಮಾಜಿ ಸಿಎಂ ಜೇಬಿಗೆ ಕನ್ನ ಹಾಕಿದ ಕದೀಮನ ವಿಚಾರ ಇದು. ಮಾಜಿ ಸಿಎಂ ಮೊಬೈಲ್ ಅನ್ನೇ ಎಗರಿಸಿದ್ದಾನೆ ಕದೀಮ. ಮಾಜಿ ಸಿಎಂ ಅವರ ಮೊಬೈಲ್ ಅನ್ನ ಕಳವು ಮಾಡಿರುವಂತಹ ಘಟನೆ ನಡೆದಿದೆ. ಶೆಟ್ಟರ್ ಅವರ ಮೊಬೈಲ್ ಇದೀಗ ಕಳ್ಳತನ ಆಗಿದೆ ಅನ್ನೋ ಒಂದು ವಿಚಾರ ಗೊತ್ತಾಗ್ತಾ ಇದೆ. ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಒಂದು ಮೊಬೈಲ್ ಅನ್ನ ಕಳ್ಳತನ ಮಾಡಲಾಗಿದೆ. ಬೆಳಗಾವಿಯಲ್ಲಿ ಖತರ್ನ ಕಳ್ಳನ ಕೈಚಳಕ ಇದು. ಈ ರೀತಿಯಾಗಿ ಅಧಿವೇಶನಕ್ಕೆ ಹೋಗಿದ್ದಂತಹ ಸಂದರ್ಭದಲ್ಲಿ ಮಾಜಿ ಸಿಎಂ ಶೆಟ್ಟರ್ ಮೊಬೈಲ್ ಅನ್ನ ಕದ್ದಿರುವಂತದ್ದು ಈಗ ಗೊತ್ತಾಗ್ತಿದೆ. ಜಗದೀಶ್ ಶೆಟ್ಟರ್ ಅವರು ಮೊಬೈಲ್ ಅಂತ ಹುಡುಕ್ತಾ ಇದ್ರು, ಆದ್ರೆ ಅವರ ಮೊಬೈಲ್ ಅನ್ನ ಕಳ್ಳನೊಬ್ಬ ಅಲ್ಲಿ ಕಳ್ಳತನ ಮಾಡಿದ್ದ. ಶೆಟ್ಟರ್ ಅವರ ಮೊಬೈಲ್ ಅನ್ನೇ ಎಗರಿಸಿದವನು ಇದೀಗ ಅಂಧರಾಗಿದ್ದಾನೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಶೆಟ್ಟರ್ ಮೊಬೈಲ್ ಅನ್ನ ಕದಿಯೋದಕ್ಕೆ ಪ್ರಯತ್ನ ಪಟ್ಟಂತ ವ್ಯಕ್ತಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಅವರ ಮೊಬೈಲ್ ಕಾಣೆಯಾಗಿರುತ್ತೆ. ಜೇಬಿಗೆ ಕತ್ತರಿ ಹಾಕಿದಂತ ಕಳ್ಳನನ್ನ ಜನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆಗ್ಲೇ ಗೊತ್ತಾಗಿದೆ ಕಳ್ಳ ಅಲ್ಲಿ ಶೆಟ್ಟರ್ ಮೊಬೈಲ್ ಕದ್ದಿರುವಂತಹ ವಿಚಾರ ಗೊತ್ತಾಗುತ್ತೆ. ರೈತರ ಪ್ರತಿಭಟನೆಯ ಜಾಗದಲ್ಲಿ ಶೆಟ್ಟರ್ ಅವರ ಮೊಬೈಲ್ ಅನ್ನ ಆತ ಕದಿಯುವಂತಹ ಒಂದು ಪ್ರಯತ್ನವನ್ನು ಮಾಡಿರುವುದು. ಆಮೇಲೆ ರೈತ ಹೋರಾಟಗಾರನ ಜೇಬಿಗೂ ಕೂಡ ಕತ್ತರಿ ಹಾಕಿದ್ದ. ಶಹಾಪುರ ಪೊಲೀಸ್ ಠಾಣಾ ಒಂದು ಪೊಲೀಸರ ವಶದಲ್ಲಿ ಈಗ ಕದೀಮ ಇದ್ದಾನೆ. ಆತ ಪ್ಲಾನ್ ಮಾಡಿಕೊಂಡೇ ಬಂದಿದ್ದ ಅಂತ ಕಾಣಿಸುತ್ತೆ. ಇವತ್ತು ಪ್ರತಿಭಟನೆಯಲ್ಲಿ ಯಾರ್ದಾದ್ರು ಮೊಬೈಲ್ ಅನ್ನ ಅಲ್ಲಿ ಕದಿಲೇಬೇಕು ಅಂತ ಜಗದೀಶ್ ಶೆಟ್ಟರ್ ಅವರ ಮೊಬೈಲ್ಗೆ ಕೈ ಹಾಕಿದ್ದಾನೆ. ನಂತರ ಆತ ರೈತರ ಅಲ್ಲಿ ಮುಖಂಡರ ಮೊಬೈಲ್ ಅನ್ನು ಕೂಡ ಕಳ್ಳತನ ಮಾಡುವಂತಹ ಪ್ರಯತ್ನ ಮಾಡಿದ್ದಾನೆ. ಜೊತೆಗೆ ಅಲ್ಲಿನ ಸ್ಥಳೀಯರೇ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್ ಹಿರಚಂಬೂರು. ರಮೇಶ್, ಜಗದೀಶ್ ಶೆಟ್ಟರ್ ಅವರ ಮೊಬೈಲ್ ಅನ್ನೇ ಕದಿಯೋಕೆ ಹೋದಂತ ಕದೀಮ ಎಷ್ಟೊತ್ತಿಗೆ ಆಗಿದೆ ಈ ಘಟನೆ, ಜೊತೆಗೆ ಈತ ಸದ್ಯಕ್ಕೆ ಎಲ್ಲಿದ್ದಾನೆ ಅಂತ? ಅವಿನಾಶ್, ಇವತ್ತು ಬಿಜೆಪಿ ರೈತ ಪ್ರತಿಭಟನೆ ಸಂದರ್ಭದಲ್ಲಿ ಕಳ್ಳರ ತಂಡದ ಕರಾಮತ್ತೆ ನಡೆದಿತ್ತು ಅಂತಾನೆ ಹೇಳ್ಬೋದು. ಸೊ ಆ ಕಾರಣಕ್ಕಾಗಿ ಇವತ್ತು ಏನು ಪ್ರತಿಭಟನೆ ಇದೆ, ಸಾಕಷ್ಟು ಜನರು ಸೇರಿರ್ತಾರೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ಏನು ಸಾಕಷ್ಟು ಒಂದು ಕಳ್ಳರ ತಂಡವೇ ಬಂದಿತ್ತು. ಸೊ ಅದರಲ್ಲಿ ಒಬ್ಬನನ್ನ ಮಾತ್ರ ಇಲ್ಲಿ ಸ್ಥಳೀಯ ಪ್ರತಿಭಟನೆಗೆ ಬಂದಂತಹ ಕಾರ್ಯಕರ್ತರೇ ಅವನನ್ನ ಥಳಿಸಿ ಪೊಲೀಸ್ ಠಾಣೆಗೆ ಒಪ್ಪಿಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಧರಣಿ ಮುಗಿಸಿದ್ರು ಕೂಡ ಒಟ್ಟಾಗಿ ಆಚೆ ಬರುವಂತಹ ಸಂದರ್ಭದಲ್ಲಿ ಮೈದಾನದಿಂದ ಹೊರಗಡೆ ಹೋಗುವಂತ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಾಯಿತು. ಸೊ ಆ ಸಂದರ್ಭದಲ್ಲಿ ಕೈಚಳಕ ಶುರುವಾಗಿದ್ದು ಅಲ್ಲಿ ಜಗದೀಶ್ ಶೆಟ್ಟರ್ ಅವರ ಜೇಬಿನಲ್ಲಿದ್ದಂತಹ ಮೊಬೈಲ್, ನಂತರ ಹಿಂದೆ ಇದ್ದಂತಹ ಮತ್ತೊಬ್ಬ ರೈತ ಮುಖಂಡನ ಜೇಬಿಗೆ ಕೈ ಹಾಕುವಂತಹ ಸಂದರ್ಭದಲ್ಲಿ ಕದೀಮನನ್ನ ನೋಡಿದಂತಹ ಅಲ್ಲಿರ್ತಕ್ಕಂತಹ ಸ್ಥಳೀಯರು ಆತನನ್ನ ಹಿಡಿದು ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಆ ನಂತರ ಆತನನ್ನ ಥಳಿಸುವಂತ ಸಂದರ್ಭದಲ್ಲಿ ಹತ್ತಿರದಲ್ಲಿದ್ದಂತಹ ಒಬ್ಬ ಇನ್ಸ್ಪೆಕ್ಟರ್ ಅವರು ಬಂದು ಆತನನ್ನ ರಕ್ಷಣೆಯನ್ನ ಮಾಡಿ ಸ್ಥಳೀಯ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಶಹಾಪುರ ಪೊಲೀಸ್ ಠಾಣೆಯಲ್ಲಿ ಕದೀಮ ಈಗ ಒಬ್ಬ ಕದೀಮ ಮಾತ್ರ ಸಿಕ್ಕಿಬಿದ್ದಿರುವಂತದ್ದು. ಉಳಿದಂತವರ ತಂಡದಲ್ಲಿ ಯಾರ್ಯಾರು ಇದ್ರು ಮತ್ತೆ ಎಷ್ಟು ಜನರನ್ನ ಈ ರೀತಿ ಪಿಕ್ಪಾಕೆಟ್ ಮಾಡಿದ್ದಾರೆ ಅನ್ನೋದು ಕೂಡ ಬೆಳಕಿಗೆ ಬರಬೇಕಿದೆ. ಆದ್ರೆ ಹಲವಾರು ಮುಖಂಡರ ಏನ್ ಜೇಬಿಗೆ ಕತ್ತರಿ ಬಿದ್ದಿದೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಈಗ 10,000 15,000 ಹಣ ಕಳ್ಕೊಂಡಿದ್ದಾರೆ. ಅವರೆಲ್ಲರ ಜೊತೆನಲ್ಲೇನೆ ಪ್ರಮುಖ ನಾಯಕರ ಮೊಬೈಲ್ಗಳನ್ನು ಕೂಡ ಈಗ ಕೆಲವು ಕದೀಮರು ಪಿಕ್ಪಾಕೆಟ್ ಮಾಡೋದ್ರ ಮೂಲಕ ಅವರ ಮೊಬೈಲ್ಗಳನ್ನು ಕೂಡ ಕದ್ದಿದ್ದಾರೆ ಅಂತ ಮಾಹಿತಿ ಈಗ ಲಭ್ಯ ಆಗಿದೆ. ಒಬ್ಬ ಕದೀಮನನ್ನು ಈಗ ಸಿಕ್ಕಿ ಬಿದ್ದಿರುವಂತದ್ದು. ಆತನ ಶಹಾಪುರ ಠಾಣೆಗೆ ಕರೆದೊಯ್ದು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಮೇಶ್.